ಹೊನ್ನಾವರ ತಾಲೂಕಿನ ಕೌಲಕ್ಕಿಯ ಶ್ರೀ ಮಹಾಸತಿ ಸಭಾಭವನದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ಭಾನುವಾರ ಆಯೋಜಿಸಿದ ವಿಚಾರ ಸಂಕಿರಣ ತಾಳಮದ್ದಳೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟನೆಯನ್ನು ಹಿರಿಯ ಯಕ್ಷಗಾನ ಕಲಾವಿದ ಬಳಕೂರು ಕೃಷ್ಣಯಾಜಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ಯಕ್ಷಗಾನ ಮನರಂಜನೆಯ ಕಲೆಯಷ್ಟೇ ಅಲ್ಲ, ಮನೋವಿಕಾಸಗೊಳಿಸುವ ಆರಾಧನಾ ಕಲೆ. ಅಕಾಡೆಮಿಯು ಅನುದಾನದಿಂದ ಎಷ್ಟೋ ಕಾರ್ಯಕ್ರಮ ನಡೆಯುತ್ತಿದೆ. ಅದರಿಂದ ಏನೇನು ಬದಲಾವಣೆ ಆಗುತ್ತಿದೆ ಎಂಬುದನ್ನು ಅವಲೋಕಿಸಬೇಕಾಗಿದೆ ಎಂದರು. ಜನರಿಗೆ ನಾವು ಸಂತೋಷ ಕೊಡ್ತೇವೆ. ಸಂತೋಷಂ ಜನೇ ಪ್ರಾಜ್ಞ ತದೇವ ಈಶ್ವರ ಆರಾಧನ. ಜನರಿಗೆ ಸಂತೋಷ ಕೊಡುವುದು ಅಂದರೆ ಈಶ್ವರನ ಆರಾಧನೆ ಮಾಡಿದ ಹಾಗೆ ಅಂತ ನಾವು ಆ ರೀತಿ ಕ್ಷೇತ್ರದಲ್ಲಿ ದುಡಿದ ನನಗೆ ಇವತ್ತಿನ ಕಾರ್ಯ ಬಹಳ ಹೆಮ್ಮೆ ತಂದು ಕೊಟ್ಟಿತ್ತು. ಬಹುಶಃ ಅಕಾಡೆಮಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಾ ಇರುವುದೇ ಪ್ರಥಮ. ವಿದ್ಯಾಧರ ಹತ್ರ ಹೇಳಿದೆ, ನಾನು ಅಧ್ಯಕ್ಷನು ಉದ್ಘಾಟಕವಾಗಿ ಬರುವುದಿಲ್ಲ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತೇನೆ, ಇಲ್ಲ ನೀವು ಮಾಡಬೇಕು ಅಂತ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಇನ್ನು ಈ ಯಕ್ಷಗಾನದ ವಿಷಯದಲ್ಲಿ ನಾನು ಏನು ಹೇಳಿದ್ದಾರೆ, ಯಾಕಂದ್ರೆ ಮುಂದೆ ವಿಚಾರ ಸಂಕಿರಣ ಗೋಷ್ಠಿ ಉಂಟು, ಅದು ಬಂತು ನನ್ನ ಆಸೆ. ಎಷ್ಟೋ ನಡೆಯುತ್ತದೆ ಅಕಾಡೆಮಿಯ ಅನುದಾನ, ಅದರಿಂದ ಯಕ್ಷಗಾನದ ಮೇಲೆ ಯಾವ ಬದಲಾವಣೆ ಆಯಿತು, ಯಾವ ಪರಿಣಾಮ ಆಯಿತು ಎಂದು ನನಗೆ ಇನ್ನೂ ಗೊತ್ತಾಗಿದೆ. ಹಿರಿಯ ಯಕ್ಷಗಾನ ಭಾಗವತ್ ಕಪ್ಪೆಕೆರೆ ಸುಬ್ರಾಯ್ ಭಾಗವತ್ ಮಾತನಾಡಿ, ಯಕ್ಷಗಾನ ಬದಲಾವಣೆಯಾಗುತ್ತಾ ಇದೆ, ಅದು ಮೂಲ ಸತ್ವವನ್ನು ಉಳಿಸಿಕೊಳ್ಳಬೇಕು ಎಂದರು. ಕಡ್ತೋಕ ಗೋಪಾಲಕೃಷ್ಣ ಭಾಗವತ್ ಮಾತನಾಡಿ, ಯಕ್ಷಗಾನದ ವಿಚಾರ ಸಂಕಿರಣ ಮತ್ತು ಚರ್ಚೆಯ ಫಲಶ್ರುತಿ ರಂಗಸ್ಥಳದಲ್ಲಿ ಕಾಣುವಂತಾಗಬೇಕು, ಜಿಲ್ಲೆಯ ಅರ್ಹ ಕಲಾವಿದರಿಗೆ ಪ್ರಶಸ್ತಿ ದೊರಕುವಂತಾಗಬೇಕು ಎಂದರು. ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಮಾತನಾಡಿ, ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲು ಶ್ರದ್ಧಾ ಭಕ್ತಿಯುಳ್ಳವರಿದ್ದರು, ಇಂದು ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವರು ಬುದ್ಧಿವಂತರು ಬರುತ್ತಿದ್ದಾರೆ. ಯಕ್ಷಗಾನ ಅಕಾಡೆಮಿಯು ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತದೆ. ಯಕ್ಷಗಾನದಿಂದ ಮಕ್ಕಳ ಮನೋವಿಕಾಸವಾಗುವುದರ ಜೊತೆಗೆ ಗುರು ಹಿರಿಯರಲ್ಲಿ ಭಕ್ತಿ ಭಾವ ಮೂಡಿಸುತ್ತದೆ, ಉತ್ತಮ ಸಂಸ್ಕಾರವನ್ನು ನೀಡುತ್ತದೆ ಎಂದರು. ಅಲ್ಲಿ ಪ್ರಶಸ್ತಿನ ಮತ್ತು ಭೀಮನ ಬೆಳೆಗೆ ತಗೊಳ್ತಾರೆ. 4,000 ಆದರೆ ಆ ವ್ಯಕ್ತಿಗೆ, ಆ ಕಲಾವಿದನಿಗೆ ನಾನು ಯಾರು ಗೊತ್ತಿರಬೇಕು, ನಾನು ಹಾಕಿದ ವೇಷಕ್ಕೆ ಎಂಥದ್ದು, ಎಂಥ ವೇಷದಲ್ಲಿ ನನ್ನ ಪ್ರವೇಶ, ಈ ವೇಷ ಬರುವಾಗ ನಾನು ಯಾವ ರೀತಿ ವೇಷ ಬರಬೇಕಾದ್ರೆ ಈ ಪ್ರವೇಶಕ್ಕೆ ನಾನು ಯಾರು ಹುಡುಕೊಂಡು ಬರ್ತಾ ಇದ್ದೇನೆ, ಅದು ಅವನಿಗೆ ಗೊತ್ತಿಲ್ಲ. ಬರೇ ಇದನ್ನು ಕಲೆ ಹಿಡ್ಕೊಂಡು ಹೊರಗೆ ಪ್ರವೇಶ ಮಾಡಿದರೆ ಅದು ಅಭ್ಯಾಸ ಆಗ್ತದೆ. ಇದರಲ್ಲಿ ವಿದ್ವಾಂಸರಿದ್ದಾರೆ, ವಿಚಾರಕರಿದ್ದಾರೆ, ಮಹಾಸಾಧಕರಿದ್ದಾರೆ, ಅವರಿಗೆ ನೋವಾಗಬಾರದು. ಹಾಗೆ ಕಲಾವಿದರೆ ಅವರು ನಾನು ಹಾಕುವ ವೇಷ ಯಾರು ಹಾಗೆ ನಾನು ಅದೇ ವೇಷ ನಾನು ಹಾಕ್ತೇನೆ. ನನ್ನನ್ನು ಯಾರು ಇಟ್ಟಿಲ್ಲ, ಹಾಗೆ ನನ್ನ ವೇಷ ಹಾಕಂತ ಹೇಳಿದ್ರೆ ಸಂಜೆ ವೇದಿಕೆಯಲ್ಲಿ ಎಸ್ಆರ್ಎಲ್ ಸಂಸ್ಥೆ ಮಾಲೀಕ ವೆಂಕಟರಮಣ ಹೆಗಡೆ, ನಾರಾಯಣಿಯಾಜಿ ಸಾಲೆ ವೈಲು ಇದ್ದರು. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ಅಮೃತ ಪ್ರಾಸ್ತಾವಿಕ ಮಾತನಾಡಿದರು. ಅಕಾಡೆಮಿ ಸದಸ್ಯ ವಿದ್ಯಾಧರ್ ಚಲ್ವಳ್ಳಿ ಸ್ವಾಗತಿಸಿದರು.